ನಮಸ್ತೆ. ನಾನು ಮನೆಗೆ ಹೋಗ್ತಿದ್ದೆ, ಮಳೆ ಹಿಡ್ಕಂತು. ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಾದ್ರೆ ಅದಕ್ಕೆ ಇಲ್ಲಿ ಒಂದು ಅಂಗಡಿ ಇತ್ತು. ಅಂಗಡಿ ಹತ್ರ ನಿಂತ್ಕೊಂಡಿದ್ದೀನಿ. ಮಳೆ ಜೋರಾಗಿ ಹುಯ್ತಿತ್ತು. ಸದ್ಯ ಮಳೆ ಹುಯ್ಲಪ್ಪ, ಮನೆ ಹತ್ರನೇ ನನಗೆ. ಹಂಗಾಗಿ ಇನ್ನೇನು ಮಳೆ ಬಿಟ್ಟರೆ ಹೋಗೋದು ಅಂತೇಳಿ ನಿಂತಿದ್ದೀನಿ. ಇರುಸ್ಲು ಬೇರೆ ಹೊಡಿತಾಯ್ತು ಇಲ್ಲಿ. ಸ್ವಲ್ಪ ಪರವಾಗಿಲ್ಲ, ಮಳೆ ಹುಯ್ತೈತೆ. ಅಂದರೆ ಸ್ವಲ್ಪ ಅವಾಗವಾಗ ಮಳೆ ಹುಯ್ದ್ರೆ ಒಂದು ಸ್ವಲ್ಪ ಏನು ಹೊಲ ಮಾಡೋರಿಗೆ ಮತ್ತು ದನ ಕರಿಗೆ ಒಂದು ಸ್ವಲ್ಪ ನೀರನ್ನು ಆಗುತ್ತಿಲ್ಲನ ಅಲ್ವಾ. ಹಂಗಾಗಿ ಮಳೆ ಹುಯ್ಬೇಕು. ನಿಜವಾಗ್ಲೂ ಮಳೆನೇ ಇರಲಿಲ್ಲ. ಅವಲೇ ಒಂದು 5-6 ದಿನದ ಮೇಲಾಗಿತ್ತೇನೋ ಮಳೆ ಹುಯ್ದು. ಒಂದು ವಾರನೇ ಆಗಿತ್ತೇನೋ. ಇವತ್ತು ಹುಯ್ತೈತೆ ಮಳೆ. ನಾನು ಅದಕ್ಕೆ ನಿಂತಿದ್ದೀನಿ. ಎಷ್ಟೊತ್ತಿಗೆ ಬಿಡುತ್ತೋ ನೋಡೋಣ. ಬಿಟ್ಟಾಗ ಹೋಗಬೇಕು ಮನೆ ಹತ್ರ. ನೋಡಿ ಇಲ್ಲೇ ನಿಂತಿದ್ದೀನಿ. ನಾನು ಬೇಗನೆ ಕೆಲಸ ಕೆಲಸ ಬೇಗ ಮುಗೀತಿವತ್ತು. ಆದರೂ ಮಳೆ ಬಿಡಬೇಕಲ್ಲ. ಮನೆಗೆ ಬೇಗ ಹೋಗೋಣ ಅಂದರೆ ಮಳೆ ಹಿಡ್ಕೊಂತಲ್ಲ. ಅದಕ್ಕೆ ಇಲ್ಲೇ ಸುಮ್ಮನೆ ನಿಂತಿದ್ದೀನಿ ಅಂಗಡಿ ಹತ್ರ. ನೋಡಿ ನಾವು ಹುಯ್ತಾನೆ ಐತೆ, ಯಾವಾಗ ಬಿಡುತ್ತಾ. ಮೋಡ ಎಲ್ಲ ಫುಲ್ ಕವರ್ ಆಗಿಬಿಟ್ಟೈತೆ. ರೋಡಲ್ಲಂತೂ ಒಂದು ಗಾಡಿನೂ ಓಡಾಡ್ತಿಲ್ಲ ಮಳೆಯಿಂದ. ಇಲ್ಲಪ್ಪ, ಸದ್ಯ ಮಳೆ ಹುಯ್ದ್ರೆ ಸಾಕು ಅನ್ನಂಗಾಗಿತ್ತು. ಹೆಂಗೋ ಸದ್ಯ ಮಳೆ ಹುಯ್ತೈತೆ. ನನ್ನ ಮನೆಗೆ ಲೇಟಾಗಿ ಹೋದ್ರೂ ಪರವಾಗಿಲ್ಲ, ಮಳೆ ಹುಯ್ಲಿ ಅಷ್ಟೇ. ಮಳೆ ಹುಯ್ದ್ರೇ ಚೆಂದ ಅಲ್ವಾ. ನಿಜವಾಗ್ಲೂ ಭೂಮಿಗೆ ಮಳೆ ಹುಯ್ಲಿಲ್ಲ ಅಂದರೆ ನಿಜವಾಗ್ಲೂ ಮನುಷ್ಯ ಬದುಕೋದು ತುಂಬ ಕಷ್ಟನಪ್ಪ. ಏನು ಸೆಕೆ, ಬಿಸಿಲು ಬಿತ್ತು ಅಂದರೆ ಸೆಕೆ ತಡ್ಕೊಳಕ್ಕಾಗಲ್ಲ. ನಿಜವಾಗ್ಲೂ ಅಷ್ಟು ಸೆಕೆ. ಸದ್ಯ ಹೆಂಗೋ ಮಳೆ ಹುಯ್ಲಿ. ನೋಡಿ ನಾಯಿ, ನಾನು ಅಲ್ಲಿಗೆ ಬಂದು ನಿಂತ್ಕೊಂಡೆ, ನಾಯಿ ಓಡಿ ಬಂದಲ್ಲಿ ಮನೆಗಂತೂ. ಅದಕ್ಕೆ ಇರುಸ್ಲು ಹೊಡಿತೈತೆ, ಆದರೂ ಮಲಗೈತೆ ಪಾಪ. ಅವನು ಆಚೆ ಕಡೆ ನಿಂತ್ಕೊಳಕ್ಕಾಗಲ್ವಲ್ಲ, ಹಂಗಾಗಿ ಬಂತು. ನೋಡಿ ಅದು ಇವಾಗ ಜಾಗ ಹುಡುಕ್ತೈತೆ ಬೇರೆ ಕಡೆಗೆ ಹೋಗಿ ಮಲ್ಗೋಕೆ. ಅಲ್ಲಿ ಇರುಸ್ಲು ಹೊಡಿಯೋದಕ್ಕೆ ಬೇರೆ ಕಡೆಗೆ ಹೋಗಿ ಮಲ್ಗೋಕೆ. ನೋಡಿ ಪಕ್ಕದಲ್ಲಿ ಇವಾಗ ಮಣ್ಣಿಂದು ಒಂದು ಸ್ವಲ್ಪ ಮಣ್ಣೆಲ್ಲ ಅಗ್ದವ್ರೆ ಅಂಗಡಿ ಮನೆಯಲ್ಲಿ. ಅಲ್ಲಿ ಹೋಗಿ ಮಲಿಕೊಳ್ಳುತ್ತೆ ನೋಡಿ ಅದು ಇವಾಗ. ನೋಡಿ ಇಲ್ಲಿ ಬಂದು ಮನಿಕಂತು. ನೋಡಿ ಅದಕ್ಕೆ ಅಲ್ಲಿ ಇರುಸ್ಲು ಹೊಡಿಯೋದಕ್ಕೆ ಮಲ್ಗೋಕ್ಕಾಗಲಿಲ್ವೇನೋ ಪಾಪ. ಈ ಕಡೆ ಬಂದು ಮನಿಕಂತು. ನಾವು ಅಂದರೆ ಮನೆಗೆ ಹೋಗಿ ಬೆಚ್ಚು ಮನಿಕಂತೀವಿ. ಪಾಪ ಅವೆಲ್ಲಿ ಇರ್ತಾವಲ್ವ, ಅವ್ರದ್ದು ಒಂದು ಜೀವ ಅಲ್ವಾ. ಧನ್ಯವಾದ.